ಮಕ್ಕಳೇ, ವೆಲ್ಕಮ್ ಬ್ಯಾಕ್. ಸೊ ದಿಸ್ ಇಸ್ ಯುವರ್ ಸೆಕೆಂಡ್ PUC ಮ್ಯಾಥಮೆಟಿಕ್ ಕ್ವೆಶ್ಚನ್ ಪೇಪರ್ ಇನ್ ಮೈ ಹ್ಯಾಂಡ್. ಸೊ ನಾನೇನು ಕ್ವೆಶ್ಚನ್ ಪೇಪರ್ ಲೀಕ್ ಮಾಡ್ತಿಲ್ಲಪ್ಪ. ಸೊ ನಾನು ಏನಂದರೆ ಇಲ್ಲಿ ಸಿಂಪ್ಲಿ ನಿಮಗೆ ಬ್ಲೂ ಪ್ರಿಂಟನ್ನು ತೋರಿಸ್ತಿದ್ದೀನಿ. ಸೊ 5-6 ವರ್ಷದಿಂದ ಬಂದಿರುವಂಥ ಕ್ವೆಶನ್ಸ್ ಇದೆಲ್ಲ. ಸೊ ಬನ್ನಿ ಶುರು ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಟೈಮ್ ಕಡಿಮೆ ಇದೆ. ಸೊ ಇಲ್ಲಿ 5 ಮಾರ್ಕ್ ಕ್ವೆಶನ್ದ ಶುರು ಮಾಡ್ತೀನಿ. ಅಂದರೆ ಪಾರ್ಟ್ ಡಿ. ಇದರಲ್ಲಿ 4 ಆನ್ಸರ್ ಮಾಡಬೇಕು. 4 ಅಂದರೆ 20 ಮಾರ್ಕ್ಸ್ ತಗೊಂಡ್ರೆ ಯು ಆರ್ ಗುಡ್ ಟು ಗೋ. ಇವಾಗ ಸ್ಟಾರ್ಟ್ ಮಾಡೋಣ ರಿಲೇಷನ್ ಆ್ಯಂಡ್ ಫಂಕ್ಷನ್ಸಿಂದ. ಈ ಚಾಪ್ಟರಲ್ಲಿ ಪಕ್ಕಾ ಬರುವಂಥ ಕ್ವಶನ್ ಏನಪ್ಪ ಅಂದರೆ ಇನ್ವರ್ಟಿಬಲ್ ಫಂಕ್ಷನ್. ನಮ್ಮ ಎಕ್ಸಾಮಲ್ಲಿ ಇದೇ ಕ್ವಶನ್ ಬಂದಿತ್ತು ಲಾಸ್ಟ್ ಇಯರ್. 4x + 3 f(x) = 4x + 3. ಇದನ್ನು ಹೇಗೆ ಸಾಲ್ವ್ ಮಾಡೋದು ನಿಮ್ಗೆ ಗೊತ್ತಿದೆ. ಗೊತ್ತಿಲ್ಲದೆ ಇದ್ದರೆ ಇವತ್ತು ಖಂಡಿತವಾಗ್ಲೂ ಈ ಒಂದು ಕ್ವಶನನ್ನು ಸಾಲ್ವ್ ಮಾಡಿದರೆ ಯು ಆರ್ ಗೆಟ್ಟಿಂಗ್ ಫುಲ್ ಮಾರ್ಕ್ಸ್. ಇಲ್ಲಿ 5 ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ನೀವು ಮುಖ್ಯವಾಗಿ ಸಾಲ್ವ್ ಮಾಡ್ಕೋಬೇಕಾದದ್ದು ಎಕ್ಸಾಂಪಲ್ 8, ಎಕ್ಸಾಂಪಲ್ 9, ಎಕ್ಸಾಂಪಲ್ 10, ಎಕ್ಸಾಂಪಲ್ 11, ಎಕ್ಸಾಂಪಲ್ 12 ಆ್ಯಂಡ್ ಎಕ್ಸಾಂಪಲ್ 13. ಇಷ್ಟು ಮಾಡಿಬಿಡೋದಲ್ಲ, ಕಾಂಪೋಸಿಟ್ ಫಂಕ್ಷನ್ ಅನ್ನೋದು ಬರ್ತಾನೆ. ಅವಾಗ ಎಕ್ಸಾಂಪಲ್ ಏನು ಮಾಡಬೇಕು ನೀವು 15, 16 ಮತ್ತು 23 ಇದನ್ನು ಸಾಲ್ವ್ ಮಾಡಿದ್ರೆ ಯು ಗೋಯಿಂಗ್ ಟು ಗೆಟ್ 5 ಮಾರ್ಕ್ಸ್. ಸರಿನಾ? ಸರಿ, ಇದನ್ನು ಈ ಕ್ವಶನನ್ನು ಪಕ್ಕಾ ಮಾಡ್ಕೊಳ್ಳಿ. ಬಿಕಾಸ್ 4x + 3 ಲಾಸ್ಟ್ ಇಯರ್ ರಿಪೀಟ್ ಆಗಿದೆ. ಸೊ ಈ ವರ್ಷ ಯಾವುದು ಕೇಳೋ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಬರೋಣ ಮ್ಯಾಟ್ರಿಕ್ಸ್. ಇದನ್ನು ನೀವು ಮಾಡ್ಕೋಬೇಕು. ಸಬ್ಸ್ಟಿಟ್ಯೂಟಿಂಗ್ ಮ್ಯಾಟ್ರಿಕ್ಸ್ ಇದು ತುಂಬ ಸಿಂಪಲ್ ಅಲ್ವಾ ಈ ಪ್ರಾಬ್ಲಮು. ಆಮೇಲೆ ಬರೋಣ ಡಿಟರ್ಮಿನೇಷನ್ಸು. ಇಲ್ಲಿ ಲೀನಿಯರ್ ಇಕ್ವೇಷನ್ಸ್ ಕೊಡ್ತಾರೆ ನೋಡ್ರಿ. ಅದು ಸಿಸ್ಟಮ್ ಏನೋ ಕೊಡ್ತಾರೆ, 3 ಇಕ್ವೇಷನು 2 ಇಕ್ವೇಷನು, ಯೂಶ್ವಲಿ 2 ಕೊಡೋದು. ಅದು ಕೊಟ್ಟು ಸಾಲ್ವ್ ಮಾಡಲಿ. ಆಮೇಲೆ ಡಿಫ್ರೆನ್ಸಿಯೇಷನಿಂದ ಏನು ಬರುತ್ತೆ ನೋಡಿ, ಸೆಕೆಂಡ್ ಆರ್ಡರ್ ಡಿರೈವೇಟಿವ್. ಯಾವುದಪ್ಪ ಇದು ಗೊತ್ತಾಗ್ತಿಲ್ಲ ಹೇಳಿ ಅಕ್ಕ ಅಂದರೆ ನಾನು ಹೇಳೋದು ಎಕ್ಸಾಂಪಲ್ 40, 41 ಈ ಚಾಪ್ಟರ್ದು ನೆನಪಾಯ್ತಾ. ಆಮೇಲೆ ಹೋಗಿ ನೀವು ಎಕ್ಸಸೈಸ್ 5.7 ಕ್ವಶನ್ನು ಅಷ್ಟೇ ಅಲ್ಲ ನೋಡಿ. 3 ಪ್ರಾಬ್ಲಮ್. ಯಾಕೆ ತಲೆ ಕೆಡ್ಸ್ಕೊತೀರಾ? 3 ಪ್ರಾಬ್ಲಮ್ ಸಾಲ್ವ್ ಮಾಡಿ, ಅದೇನದೇ ಬರುತ್ತೆ. ಆಮೇಲೆ ಮಿಸ್ಸೆಲೇನಿಯಸ್ಸಿಂದ ಎಕ್ಸಾಂಪಲ್ 48. ಅದಾದಮೇಲೆ ಇಂಟಿಗ್ರೇಷನ್ ನೋಡಿ. ಇದು ನೀವು ಶೋರ್ ಇದ್ದರೆ ಮಾತ್ರ ಮಾಡಿ. ಬಿಕಾಸ್ ನಾನು ಇದು ಮಾಡಿ ತಪ್ಪು ಮಾಡಿದ್ದೀನಿ ಎಕ್ಸಾಮಲ್ಲಿ. ಮತ್ತೆ ನಾನು ಎಕ್ಸ್ಟ್ರಾ ಕ್ವಶನ್ ಬರೆದಿದ್ದನ್ನು ಪಾಸ್ ಆಗಿದ್ದೀನಿ. ಇಂಟಿಗ್ರಲ್ಸಿಂದ ಏನಾಗುತ್ತೆ ನೋಡಿ, ಈ ಕ್ವಶನ್ ನೋಡಿ, ಈ ತರಹದ್ದು ತುಂಬ ಪ್ರಾಬ್ಲಮ್ ಇದೆ. ಐ ಗೆಸ್ 6 ಏನೋ ಇರಬಹುದು ಮೋಸ್ಟ್ಲಿ ನಿಮ್ಮ ಬುಕ್ಕಲ್ಲಿ ನೋಡಿ, NCERT ಎಕ್ಸಾಂಪಲಲ್ಲಿ. ಸೊ ಅದನ್ನು ಸಾಲ್ವ್ ಮಾಡಿ ಸಾಕು. ಮತ್ತು ಅದರ ಮೇಲ್ಗೆ ಒಂದು ಸೇಮ್ ಪ್ರಾಬ್ಲಮ್ ಬಂದಿದೆ, ನಮ್ಮ ಟೈಮಲ್ಲೂ ಬಂದಿದೆ. ಆಯಿತಾ? ಇಲ್ಲಿಗೆ ಎಷ್ಟು ಕ್ವಶನ್ ಆಯಿತು? 1 2 3 4 5 ಆಯಿತು. 5 ಸಾಲ್ವ್ ಮಾಡಿ ಸಾಕು. ಇಲ್ಲ ನಾನು ಜಾಸ್ತಿ ಬೇಕು, ಮಾರ್ಕ್ಸ್ 90 ಬೇಕು, ಇಲ್ಲ ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ ಆದರೆ ಇಲ್ಲಿ ನಾನು ಈಸಿಯೆಸ್ಟ್ ಹೇಳ್ತೀನಿ ಯಾವುದ್ರಲ್ಲಿ ಸ್ಕೋರ್ ಮಾಡ್ಬೋದು ಅಂತ ಫಸ್ಟ್ ಕೇಳ್ಕೊಳ್ಳಿ. ಇದು ಎಲ್ರಿಗೂ, ಟಾಪರ್ಸ್ ಮತ್ತು ಆ್ಯಾವ್ರೇಜ್ ಮತ್ತು ಬ್ಯಾಕ್ ಬೆಂಚರ್ಸ್ಗೂ. ಎಸ್ಪೆಷಲಿ ನಾನು ಮಾಡಿರೋದು ಬ್ಯಾಕ್ ಬೆಂಚಸ್. ಬಿಕಾಸ್ ನಮ್ಮ ಥರ ಇರೋ ಬ್ಯಾಕ್ ಬೆಂಚಸ್ ಕೂಡ 90+ ಸ್ಕೋರ್ ಮಾಡಬೇಕು. ಇಲ್ಲಿ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಇದೆ ನೋಡಿ. ಇಲ್ಲಿ ಎಕ್ಸಾಂಪಲ್ 1 to ಎಕ್ಸಸೈಸ್ 8.1 ಇದು ಪೂರ ಮಾಡಿದ್ರೆ ಯು ಆರ್ ಗುಡ್ ಟು ಗೋ. ಆಮೇಲೆ ಬರುತ್ತೆ ನೋಡಿ ಡಿಫ್ರೆನ್ಷಿಯಲ್ ಇಕ್ವೇಷನ್. ನಾನು ಇದನ್ನು ಸಾಲ್ವ್ ಮಾಡಿಲ್ಲ. ಲೀನಿಯರ್ ವೇರಿಯೇಬಲ್ ಹೋಮೋಜಿನಿಯಸ್. ಬಟ್ ನಾನು ಪಕ್ಕಾ ಹೇಳ್ತೀನಿ ಬ್ಯಾಕ್ ಬೆಂಚಸ್ ನೀವು ಲೀನಿಯರ್ ಮಾಡಿದ್ರೆ ಸಾಕು. ಬಿಕಾಸ್ ಇದ್ರ ಮೇಲ್ಗೆ ಕ್ವಶನ್ ಬಂದಿರೋದು. ಆಯ್ತಪ್ಪ ಮುಂದೇನು ಅಕ್ಕ ಅಂತ ಕೇಳಿದ್ರೆ 3Dಯಿಂದ ಬರುತ್ತೆ ನೋಡಿ. 3Dಯಿಂದ ಒಂದು ಡಿರೈವೇಷನ್ ಬರುತ್ತೆ ನೋಡಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಲೈನ್ ಬಿಟ್ವೀನ್ ಗಿವನ್ ಪಾಯಿಂಟ್ ಮತ್ತು ಪ್ಯಾರಲಲ್ ಟು ವೆಕ್ಟರ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಹೌದಾ? ನೋಟ್ ಮಾಡ್ಕೊಳ್ಳಿ. ಕಲ್ತಿಲ್ಲ ಅಂದರೆ ಡಿರೈವೇಷನನ್ನು ಕಲ್ತ್ಕೊಳ್ಳಿ. ಆಯಿತು. ಡಿಫ್ರೆನ್ಸ್ ಬಿಟ್ವೀನ್ ಏನಪ್ಪ ಫಾರ್ಮುಲಾಸ್ ಇದರಲ್ಲಿ ಇದೆ. √(x2 - x1) (2), y2 - y1) (2), z2 - z1) (2). ಇದನ್ನು ಸಾಲ್ವ್ ಮಾಡಿದ್ರೆ 5 ಮಾರ್ಕ್ಸ್ ಸಿಗುತ್ತೆ ಕಣಪ್ಪ. 2 ಕ್ವಶನ್ ಇರುತ್ತೆ ಇಲ್ಲಿ. ಆಯಿತಾ? ಸರಿ, ಇಷ್ಟಾಗಿತ್ತು ನಮ್ಮ ಪಾರ್ಟ್ ಡಿ. ನಾನು ಇದರಲ್ಲಿ ಸ್ಪೆಷಲಿ ಬ್ಯಾಕ್ ಬೆಂಚರ್ಸ್ಗೆ ಹೇಳೋದು. ನಂತರ ಬ್ಯಾಕ್ ಬೆಂಚರ್ಸ್ ನಿಮಗೂ 90+ ಬೇಕು ಅಥವಾ ಜಸ್ಟ್ ಪಾಸ್ ಸ್ಟೂಡೆಂಟ್ಸ್ಗೂ ಹೇಳ್ತೀನಿ, ಚೆನ್ನಾಗಿ ಕೇಳ್ಕೊಳ್ಳಿ ನೋಡಿ. ನೀವು ಸಾಲ್ವ್ ಮಾಡಬೇಕಾದ್ದು ಇದು. ಇನ್ನೊಂದು ಸಲ ಹೇಳ್ತೀನಿ, ಹೈಲೈಟ್ ಮಾಡ್ತೀನಿ ನೋಡಿ. ರಿಲೇಷನ್ ಆ್ಯಂಡ್ ಫಂಕ್ಷನ್ ಒಂದಾಯಿತು, 5 ಮಾರ್ಕ್ಸ್ ಸಿಕ್ತು. ಅದಾದಮೇಲೆ ನಾನು ಬರೋದು ಮ್ಯಾಟ್ರಿಸಸ್ಗೂ. ಆಯಿತಾ? 2 ಮಾರ್ಕ್ಸ್ ಆಯಿತು. 3ನೇ ಕ್ವಶನ್ ಡಿಟರ್ಮಿನೆಂಟ್ಸ್ ಆಯಿತು. ನನಗೆ ಡಿರೈವೇಷನ್ ಬೇಡಪ್ಪ, ತಲೆ ಕೆಡ್ಸ್ಕೊಡ್ತೀನಿ, ನಾನು ಇಂಟಿಗ್ರೇಷನ್ ಕ್ಯಾಲ್ಕುಲಸ್ ಮುಟ್ಟೇ ಇಲ್ಲ ಮೇಡಮ್, ಏನು ಮಾಡೋದಂದರೆ 3Dಗೆ ಬನ್ನಿಯಪ್ಪ. ಎಷ್ಟಾಯಿತು? 1 2 3 4 ನೀನು ಪಾಸು. ನೋಡು, ನೀನು ಇಂಟಿಗ್ರೇಷನ್ ಮುಟ್ಲೇ ಇಲ್ಲ, ಕ್ಯಾಲ್ಕುಲಸ್ ಮುಟ್ಲೇ ಇಲ್ಲ. ನಾನು ಬ್ಯಾಕ್ ಬೆಂಚಸ್ ಹೇಳೋದು 4 ಸಾಲ್ವ್ ಮಾಡಿ ಮಲ್ಕೊಳ್ಳಿ ಅಷ್ಟೇ. ಮಲ್ಕೊಳ್ಳಿ ಅಂದರೆ ಇದು ಸಾಲ್ವ್ ಮಾಡಿ ಯು ಆರ್ ಡನ್. ಆಯಿತಾ? ಪಾಸ್ ಆಗ್ತೀರಾ. ನಂತರ ನೀವೇನು ಮಾಡಬೇಕು, ಮುಂದಿನ ಸಿಲೆಬಸ್ ಇದೆ ಅದನ್ನು ಹೇಳ್ತೀನಿ. ಸೊ ನೀವು ಮಲ್ಕೊಳ್ಳೋದಂದ್ರೆ ಆ ಥರ ಮಲ್ಕೊಳ್ಳೋದಲ್ಲ. ಸೊ ರಿಲೇಷನ್ ಫಂಕ್ಷನ್ಸ್ ಕಲ್ಕೋಬೇಕು, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ಅಪ್ಲಿಕೇಶನ್, 3D. ಬಟ್ ಟಾಪರ್ಸ್ ಏನಿದ್ದೀರಾ ನೀವು ಎಲ್ಲಾದರೂ ಸಾಲ್ವ್ ಮಾಡ್ಕೋಬೇಕು. ಒಂದು 6 ಕ್ವಶನ್ ಆದರೂ ಸಾಲ್ವ್ ಮಾಡ್ಕೋಬೇಕು. ಸೊ ಇಫ್ ಯು ವಾಂಟ್ 100 out of 100 ಆ ಥರ ಟಾಪರ್ ಆದರೆ. ಸೊ ಇವಾಗ ಪಾರ್ಟ್ ಇ. ನಾನು ಎಕ್ಸಾಮಲ್ಲಿ ಏನು ಮಾಡಿದೆ ಅಂದರೆ ಪಾರ್ಟ್ ಇ ಸಾಲ್ವ್ ಮಾಡಿಬಿಟ್ಟು ನೀವು ಅಷ್ಟು ಮಾಡಿ, ಇ ಮಾಡಿ ಡಿಗೆ ಬನ್ನಿ. ಯಾಕಂದರೆ ಸಮಯ ಕಡಿಮೆ ಇರುತ್ತೆ. 1 ಮಾರ್ಕ್ ಕ್ವಶನ್ ಅಂದರೆ ಒಂದು 5 ಸೆಕೆಂಡಲ್ಲಿ ಸಾಲ್ವ್ ಮಾಡ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ನೋಡಿ, 6 + 4 ಆನ್ಸರ್ ಎನಿ 1. ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ನಾನು ಇದನ್ನು ಮಾಡಿರೋದು. ಏನದು? ಇದು ಬ್ಯಾಕ್ ಬೆಂಚಸ್. ನಾನು ಏನು ಹೇಳಿದ್ರು ನೀವು ಇದನ್ನೇ ಮಾಡಬೇಕು. ಇಲ್ಲ ಅಂದರೆ ನೋಡಿ
ಓದ್ಬಿಡ್ತೀನಿ. ಇಲ್ಲಿ ಈ ಡಿಟರ್ಮಿನೆನ್ಸಿಂದ ಎಕ್ಸಾಂಪಲ್ 26 ಮತ್ತು ಎಕ್ಸಾಂಪಲ್ ಎಕ್ಸಸೈಸ್ 4.5 ಮತ್ತು 12 to 16 ಎಕ್ಸಸೈಸ್ ಇಲ್ಲಿ ಇರೋ ಕ್ವಶನನ್ನು ಸಾಲ್ವ್ ಮಾಡಿದ್ರೆ ಎಕ್ಸಸೈಸ್ 4.5ಅಲ್ಲಿ 12 ಮತ್ತು 16 ಸಾಲ್ವ್ ಮಾಡಿ. ಆಮೇಲೆ ಕಂಟಿನ್ಯೂಟಿ ಮೇಲೆ ಫೈಂಡ್ ಕೆ ಅನ್ನೋದ್ರಲ್ಲಿ ಇಲ್ಲಿ ಪ್ರಶ್ನೆ ನೋಡಿ, ಎಕ್ಸಸೈಸ್ 5.1ನಿಂದ 17, 26, 27, 28, 29 ಇದರಿಂದಲೇ ಪ್ರಶ್ನೆ ಬರುತ್ತೆ. ಇದನ್ನು ನೀವು ಬ್ಯಾಕ್ ಬೆಂಚಸ್ ಸಾಲ್ವ್ ಮಾಡಬೇಕು. ಬೇಡ ಮೇಡಮ್ ನಂತರ ನೀವೇನಾದರೂ ಡಿಟರ್ಮಿನೆನ್ಸ್ ವೀಕ್ ಇದ್ದರೆ ನಾನು ಇದನ್ನು ಎರಡನ್ನೂ ಮಾಡಿದ್ದೀನಿ. ಸೊ ಇಫ್ ನಾಟ್ ನಾನು ಹೇಳೋದು ಬ್ಯಾಕ್ ಬೆಂಚಸ್ಗೆ ಏನು ನೋಡಿ, ಎರಡು ಫಾರ್ಮುಲಾ ಅಲ್ವಾ, 3 ಇದೆಯಾ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇವನ್ ಆಡ್ ಇದೆ ಫಂಕ್ಷನ್, ಐ ಗೆಸ್ ಆರ್ ಇರಬೇಕು, ಇಲ್ಲ ಆರ್ ಬರುತ್ತೆ ಅನ್ಸುತ್ತೆ, ಐ ಆಮ್ ನಾಟ್ ಶೋರ್, ಬಟ್ ದೆನ್ ನೋಡ್ಕೊಳ್ಳಿ ಬಿಕಾಸ್ ನಾನು 1 ವರ್ಷ ಆಯಿತು ಬಿಟ್ಬಿಟ್ಟು. ಆಮೇಲೆ LPP ಮೇಲೆ ಪ್ರಾಬ್ಲಮ್ ಬರುತ್ತೆ 1 to 5. ಇಲ್ಲಿ ಗ್ರಾಫಲ್ಲಿ ಸುಮಾರು ಜನ ಮಿಸ್ಟೇಕ್ ಮಾಡ್ತೀರಾ, ಅದಕ್ಕೆ ನಾನು ಬ್ಯಾಕ್ ಬೆಂಚಸ್ ಹೇಳಿದ್ದು ಡಿಟರ್ಮಿನೆನ್ಸ್. ಬಿ ಕೇರ್ಫುಲ್, ನೀವು ಡ್ಯಾಮ್ ಶೂರ್ ಇದ್ದೀರಾ ಡಿಟರ್ಮಿನೆನ್ಸಲ್ಲಿ, ಪ್ಲೀಸ್ ಗೋ ಫಾರ್ ದ್ಯಾಟ್. ಇಫ್ ನಾಟ್ ಈ ಕ್ವಶನನ್ನು ಮುಟ್ಟಕ್ಕೆ ಹೋಗಬೇಡಿ, ಡಿಟರ್ಮಿನೆನ್ಸ್ ಸ್ಟ್ರಾಂಗ್ ಇಲ್ಲಾಂದರೆ ಮುಟ್ಟಬೇಡಿ, ಇದನ್ನು ಸಾಲ್ವ್ ಮಾಡಿ ಸಾಕು. ನಾನು ಹೇಳೋದು ಈ 2 ಫಾರ್ಮುಲಾ ಕಲ್ತ್ಕೊಳ್ಳಿ ಸಾಕಿದೆ. ಬರ್ಬೋದು ಇವನ್ ಆಡ್, ಇಲ್ಲಾಂದರೆ ಬೇರೆ ಬರ್ಬೋದು. ನನ್ನ ಟೈಮಲ್ಲಿ ಇವನ್ ಆಡೇ ಬಂದಿರೋದು, ಸೊ ತಲೆ ಕೆಡ್ಸ್ಕೋಬೇಡಿ. ಸೊ ಪಾರ್ಟ್ ಡಿಯಲ್ಲಿ ಏನು ಮಾಡಬೇಕು, ಈ ಕ್ವಶನ್ ಮತ್ತು 3D. ಸೊ ಟಾಪರ್ಸ್ ಏನು ಮಾಡಿ ಎಲ್ಲದು ಸಾಲ್ವ್ ಮಾಡ್ಕೊಳ್ಳಿ. ಆಮೇಲೆ ಇದು ಇದ್ರ ಎರಡರಲ್ಲಿ ಡಿಟರ್ಮಿನೆನ್ಸ್ ಸ್ಟ್ರಾಂಗ್ ಇದ್ದರೆ ಇದನ್ನು ಮಾಡಿ, ಡಿಟರ್ಮಿನೆನ್ಸ್ ವೀಕ್ ಇದ್ದರೆ ಇದನ್ನು ಮಾಡಿ. ಚೆನ್ನಾಗಿ ಇವನ್ ಆಡ್ ಫಂಕ್ಷನ್ ಮಾತ್ರ ಕಲ್ತ್ಕೊಂಡು ಹೋಗಿ, ಡೇ ಬಿಫೋರ್ ಎಕ್ಸಾಮ್ ಆಲ್ಸೋ, ನೈಟ್ ಬಿಫೋರ್ ಎಕ್ಸಾಮ್ ಅಂತ. ಸೊ ಇಷ್ಟ ಆಯಿತು. ನೆಕ್ಸ್ಟ್ ಏನು ಮಾಡೋಣ, 3 ಮಾರ್ಕ್ಸ್. ಏನು ತಲೆ ಕೆಡ್ಸ್ಕೊಬಿಡಿ, ನಾನು ಪಾರ್ಟ್ ಬೈ ಪಾರ್ಟ್ ಹೇಳ್ತಿದ್ದೀನಿ ನೋಡಿ, ಅದನ್ನು ಚೆನ್ನಾಗಿ ಫಾಲೋ ಮಾಡಿ ಸಾಕು, ಯು ಆರ್ ಗುಡ್ ಟು ಗೋ. ಸೊ ನಾನು ಪಟ್ಪಟ ಅಂತ ಹೇಳ್ತೀನಿ, ಸೊ ಸ್ವಲ್ಪ ವೀಡಿಯೋ ಸ್ಲೋ ಮಾಡಿ ನೋಡಿದ್ರು ಪರವಾಗಿಲ್ಲ. ಸೊ ಇವಾಗ ಬರೋಣ 3 ಮಾರ್ಕ್ ಕ್ವಶನ್. ಏನಕ್ಕೆ 3 ಮಾರ್ಕ್ಸ್ ಐ ಗೆಸ್ ನೀವು 6 ಏನೋ ಸಾಲ್ವ್ ಮಾಡಬೇಕು ಅಷ್ಟೇ ತಾನೇ. ಓಕೆ, ಟೆನ್ಷನ್ ಬೇಡ. ಸೊ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರ್ ಇದೆ. ಸೊ ಇಲ್ಲಿ ಕೇಳುವಂತಹ ಪ್ರಶ್ನೆ ಈಕ್ವಿವ್ಯಾಲೆನ್ಸ್ ರಿಲೇಷನ್, ನಮಗೂ ಇದು ಕೇಳಿದ್ರೆ. ಆಮೇಲೆ ಎಕ್ಸಸೈಸ್ 5, ಎಕ್ಸಸೈಸ್ 1.1ಅಲ್ಲಿ 1, 2, 3 ಕೇಳ್ಕೊಳ್ಳಿ, ಮತ್ತು 4 ಸರಿನಾ. ಆಮೇಲೆ ಎಕ್ಸಸೈಸ್ 2, 3, 4, 5, 9 ಈ ಒಂದು 2 ಸಬ್ಜುಗೇಷನ್ ಡಿವಿಷನನ್ನು ಮಾಡ್ಕೋಬೇಕು. ಆಮೇಲೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಇಲ್ಲಿ ಎಲ್ಲ ಎಕ್ಸಾಂಪಲ್ಸ್, ಪ್ರತಿಯೊಂದು ಎಕ್ಸಾಂಪಲ್ಸ್. ಆಮೇಲೆ ಎಕ್ಸಸೈಸ್ 2.2 ಇದೆ, ಅದನ್ನು ಬಿಡದೆ ಮಾಡಬೇಕು, ಯಾಕಂದರೆ 2 ಮಾರ್ಕ್ಸಲ್ಲಿ ಅದೇ ಕೇಳ್ತಾರೆ. ಆಮೇಲೆ ಮಿಸ್ಲಿನಿಯಸ್, ನೀವು ಎಕ್ಸಸೈಸ್ ಮಾಡಿದ್ರೆ ಸಾಕಲ್ಲ, ಮಿಸ್ಲಿನಿಯಸ್ಸಿಂದು ಬರುತ್ತೆ. ಮಿಸ್ಲಿನಿಯಸ್ ಏನೆಲ್ಲ ಬರುತ್ತಪ್ಪ, ಎಕ್ಸಾಂಪಲ್ 9, ಎಕ್ಸಾಂಪಲ್ 13, ಕ್ವಶನ್ 5 ಮತ್ತು 14, ಅದು ನೀವು ಅಲ್ಲಿ ಕ್ವಶನಲ್ಲಿ ನೋಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಮಿಸ್ಲಿನಿಯಸ್ ಇದೆ NCERTಲಿ. PDF ಓದೋರು PDF ಓದ್ಕೊಳ್ಳಿ. ಆಮೇಲೆ ಮ್ಯಾಟ್ರಿಸಸ್ ಅಂದ್ರೆ ಎಲಿಮೆಂಟರಿ ಆಪರೇಷನ್ ಅನ್ನೋ ಕ್ವಶನ್ ಬರುತ್ತೆ. ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಬರೋ ಚಾನ್ಸಸ್ ಇದೆ. ಡಿಫರೆನ್ಸಿಯೇಷನಿಂದ ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಪ್ಯಾರಾಮೆಟ್ರಿಕ್ ಪಕ್ಕ, ಇದು ಇನ್ನೂ ಜಾಸ್ತಿ ಹೈಲೈಟ್ ಮಾಡ್ತೀನಿ ನೋಡಿ. ಪ್ಯಾರಾಮೆಟ್ರಿಕ್ಕಿಂದಲೇ ಕ್ವಶನ್ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ 37 ಪ್ಯಾರಾಮೆಟ್ರಿಕ್ ಬೇಸಿಸಲ್ಲಿ ಇರಬೇಕು ಮೋಸ್ಟ್ಲಿ. ಆಮೇಲೆ ಡಿಫರೆನ್ಸಿಯೇಷನಲ್ಲಿ ಮತ್ತು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್, ಇದೇನು ಕ್ಯಾಲ್ಕ್ಯುಲಸ್, ಲಾಗರಿಥಮ್, ಇದು ಏನಿಲ್ಲ. ಲಾಗರಿಥಮ್ ಲಾಗ್ ಆಫ್ ಕಾಸ್ ಆಫ್ ಎಕ್ಸ್ ಪವರ್ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಇಲ್ಲ ಅಪ್ಲಿಕೇಶನಲ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಮತ್ತು ಮ್ಯಾಕ್ಸಿಮಮ್ ಮಿನಿಮಮ್. ಸೊ 3 ಮಾರ್ಕ್ಸಲ್ಲಿ ಕ್ಯಾಲ್ಕ್ಯುಲಸ್ಸೇ 2-3 ಕ್ವಶನ್ ಸಾಲ್ವ್ ಮಾಡಿದ್ರೆ ಯು ಆರ್ ಗುಡ್. ಸೊ ಇಂಟಿಗ್ರೇಷನಲ್ಲಿ ಏನು ಮಾಡ್ಬೋದು, ಪಾರ್ಷಿಯಲ್ ಫ್ರ್ಯಾಕ್ಷನ್ ಮತ್ತು ಇನ್ವರ್ಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಆಮೇಲೆ ಡೆಫಿನೈಟ್ ಇಂಟಿಗ್ರಲ್ಸ್. ಇದು ಬಿಟ್ಟು ಬೇರೆ ಕೇಳೋ ಚಾನ್ಸ್ ಇಲ್ಲ. ಆಮೇಲೆ ಇಲ್ಲಿ ನೋಡಿ, ಇದು ನಾನು ಹೇಟೆಸ್ಟ್ ಚಾಪ್ಟರ್ದು ಓದಲೇ ಇಲ್ಲ ನಾನು. ಮೆಥಡ್ ಸಾಲ್ವಿಂಗ್ ವೇರಿಯೇಬಲ್ ಸಪ್ರೇಷನ್ ಒಂದೇ ಕೇಳ್ತಾರೆ. ವೆಕ್ಟರಲ್ಲಿ ಏನು ಮಾಡ್ತಾರೆ, ಸೆಕ್ಷನ್ ಫಾರ್ಮುಲಾ ಅನ್ನೋ ಫಾರ್ಮುಲಾ ಇದೆ, mx + nx / n+1 n+n. ಇದರಲ್ಲಿ ಸೆಕ್ಷನ್ ಫಾರ್ಮುಲಾದು ಡಿರೈವೇಷನ್ ಕೇಳಿದ್ದಾರೆ ನಮ್ಮ ಟೈಮಲ್ಲಿ, ಇಲ್ಲಾಂದ್ರೆ ಪ್ರಾಬ್ಲಮ್, ಇಲ್ಲಾಂದರೆ ವೆಕ್ಟರ್ದು ಬೈ ಪರ್ಪೆಂಡಿಕ್ಯುಲರ್ ಗಿವನ್ ವೆಕ್ಟರ್ ಇದ್ರ ಮೇಲೆ ಪ್ರಾಬ್ಲಮ್. ಪ್ರೊಬ್ಯಾಬಿಲಿಟಿ ನಾನು ಓದಲಿಲ್ಲ, ಬೇಯರ್ಸ್ ಥಿಯರಮ್ ಮತ್ತು ಬ್ಯಾಗ್ ಮೇಲೆ ಪ್ರಾಬ್ಲಮ್ ಬರುತ್ತೆ. ಇವಾಗ ನನ್ನ ಹತ್ರ ನೀವು ಬ್ಯಾಕ್ ಬೆಂಚಸ್ ಕೇಳಿದ್ರೆ ಯಾವುದೆಲ್ಲ ಓದಬೇಕಕ್ಕ ಅಂದರೆ, ನಾನು ಓದಿರೋದು ರಿಲೇಷನ್ ಆ್ಯಂಡ್ ಫಂಕ್ಷನ್ ಸರಿನಾ. ನಾನು ಸಾಲ್ವ್ ಮಾಡಿದ್ದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಆಮೇಲೆ ಮ್ಯಾಟ್ರಿಕ್ಸ್ ಮಾಡಿದೆ, ಆಮೇಲೆ ನಾನು ಡಿಫ್ರೆನ್ಸಿಯೇಷನ್ ಮಾಡಿದೆ, ಆಮೇಲೆ ಡಿಫ್ರೆನ್ಸಿಯೇಷನ್ ಇದು 2 ಪಾರ್ಟು, ಆಮೇಲೆ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ನಾನು ಸಾಲ್ವ್ ಮಾಡಿದ್ದೆ, ಆಮೇಲೆ ನಾನು ಇಂಟಿಗ್ರೇಷನ್ ಮಾಡಿದ್ದೆ, ಆಮೇಲೆ ಐ ಗೆಸ್ ನಾನು ವೆಕ್ಟರ್ಸ್ ಮಾಡಿದ್ದೆ. ಇಷ್ಟೇ, 1, 2, 3, 4, 5, 6, 7. ಸೊ ಈ 7 ಸಾಲ್ವ್ ಮಾಡಿಬಿಟ್ಟು ಔಟ್ ಆಫ್ 6 ನಂದು ಕರೆಕ್ಟ್ ಆಗಿತ್ತು. ಸೊ ಭಯ ಬೇಡ ಅಂತ. ಇವಾಗ ರಪ್ಪ ಅಂತ 2 ಮಾರ್ಕ್ಸ್ ಬರೋಣ. 2 ಮಾರ್ಕ್ಸ್ ಎಷ್ಟಪ್ಪ, 8 ಎಷ್ಟೋ ಇದೆ, ನಾನು ಸಾರಿ ನನ್ನ ನೆನಪಿಲ್ಲ. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಡಿಟರ್ಮಿನೇಷನು, ಡಿಫ್ರೆನ್ಸಿಯೇಷನು, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್. ಏನಪ್ಪ ಇದು ವಿಷಯ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ಎಲ್ಲ ಎಕ್ಸಸೈಸು ಪಕ್ಕಾ ಬುಕ್ಕನ್ನು ಸ್ಟಡಿ ಮಾಡ್ಕೋಬೇಕು, ಬೈ ಹಾರ್ಟ್ ಹೊಡೀರಿ, ಏನು ಬೇಕಾದರೂ ಮಾಡಿ. ಎಕ್ಸಸೈಸ್ 2.1 ಇದೆ ನೋಡಿ, ಅದು ಸಾಲ್ವ್ ಮಾಡಿ. ಎಕ್ಸಸೈಸ್ 2.2 ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎಕ್ಸಸೈಸ್ ಲಾಸ್ಟ್ ಪೇಜಲ್ಲಿ ಎಕ್ಸಾಂಪಲ್ 9, ಎಕ್ಸಾಂಪಲ್ 13, ಕ್ವಶನ್ 5, ಕ್ವಶನ್ 14 ಈ ಎಲ್ಲದು ಸಾಲ್ವ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಪಾಸ್.
ಆಮೇಲೆ ಡಿಟರ್ಮಿನೇಷನಲ್ಲಿ ಏರಿಯಾ ಆಫ್ ಇದು ನೋಡಿ, ಇದು ಡಿಟರ್ಮಿನೇಷನ್ ಕ್ವಿಟ್ ಮಾಡಬೇಡಿ, ಮ್ಯಾಟ್ರಿಸಸ್ ಕ್ವಶನ್ ಇಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಇಲ್ಲಿ ನೋಡಿ, ಇದು ಡಿಟರ್ಮಿನೇಷನ್ ಎಲ್ ಆಫ್ ಟ್ರಯಾಂಗಲ್, ಈಕ್ವಿಲೇಷನ್ ಆಫ್ ಲೈನ್ ಬಿಟ್ವೀನ್ ಟೂ ಲೈನ್ಸ್, ಅದು ಜಾಯಿನಿಂಗ್ ಬಿಟ್ವೀನ್ ಟೂ ಲೈನ್ಸ್ ಅಂತ ಅರ್ಥ ಗೊತ್ತಾಯ್ತು. ಇನ್ನೊಂದ್ಸಲ ಹೇಳ್ತೀನಿ, ಈಕ್ವೇಷನ್ ಆಫ್ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್, ಸರಿನಾ. ಡಿಫರೆನ್ಸಿಯೇಷನಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಲ್ಲೂ ನೋಡಿದ್ರಿ. ಆಮೇಲೆ ಇಂಪ್ಲಿಸಿಟ್ ಫಂಕ್ಷನ್ ಲಾಗಾರಿಥಮ್ ನೋಡಿ, ಎಕ್ಸ್ ಟು ದ ಪವರ್ ಎಕ್ಸ್, ಲಾಗ್ ಎಕ್ಸ್ ಟು ದ ಕಾಸ್ ಎಕ್ಸ್ ಅಥವಾ ಎಕ್ಸ್ ಟು ದ ಪವರ್ ಸೈನ್ ಎಕ್ಸ್, ಈ ಥರ ಕ್ವಶನ್ಸ್ ಪವರ್ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇದೆ. ಏನಿಲ್ಲ, ಇವಾಗ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಎಂತ ಇದೆ ನೋಡಿ, ರೇಟ್ ಆಫ್ ಚೇಂಜ್ ಅಂತೆ, ಕ್ವಾಂಟಿಟೀಸ್ ಇದು ಮ್ಯಾಕ್ಸಿಮಮ್ ಮಿನಿಮಮ್ ನಿಮಗೆ ಗೊತ್ತಿಲ್ವಾ, ದಡ್ಡನೂ ಸಾಲ್ವ್ ಮಾಡ್ತಾನೆ. ಇಂಟಿಗ್ರಲ್ಸಿಂದ ಬೈ ಪಾರ್ಟ್ಸ್, ಪಾರ್ಷಿಯಲ್, ಡೆಫಿನೈಟ್, ಅಲ್ಲಿ ಮೇಲ್ಗಡೆ ಸಾಲ್ವ್ ಮಾಡಿದ್ರೆ ಸಾಕು. ವೆಕ್ಟರ್ಸ್ಗೆ ಏನು ಬರುತ್ತಪ್ಪ, 3Dಗೆ ಏನು ಬರುತ್ತಪ್ಪ, ಪ್ರೊಬ್ಯಾಬಿಲಿಟಿ. ನಾನು ಪ್ರೊಬ್ಯಾಬಿಲಿಟಿ ಚಾಪ್ಟರ್ ಮುಟ್ಲಿಲ್ಲ, ಐ ವಾಸ್ ವೀಕ್ ಇನ್ ಪ್ರೊಬ್ಯಾಬಿಲಿಟಿ. ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ಸ್ ಏನಿದೆ ಗಣಪ, ಅದರಲ್ಲಿ ಆ್ಯಂಗಲ್ ಆಫ್ ಟ್ರಯಾಂಗಲ್ ಪಿರಮಿಡ್ ಇದೆಲ್ಲ ಓದಬೇಕಾ, ಪ್ಯಾರಲೋಗ್ರಾಮ್, ಸೆಕ್ಷನ್ ಫಾರ್ಮುಲಾ, ವೆಕ್ಟರ್ ಅಂತೆ, ಪ್ರೊಜೆಕ್ಷನ್ ಅಂತೆ, ಸ್ಯಾಟಿಸ್ಫೈಯಿಂಗ್ ಕಂಡೀಷನ್ ಅಂತೆ, 3Dಯಲ್ಲಿ ಆ್ಯಂಗಲ್ ಬಿಟ್ವೀನ್ ಮತ್ತು ಲೈನ್ ಅಂತೆ, ಪರ್ಪೆಂಡಿಕ್ಯುಲರ್ ಅಂತೆ, ಪ್ರೊಬ್ಯಾಬಿಲಿಟಿಯಲ್ಲಿ ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂತೆ, ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತೆ, ಎಕ್ಸಸೈಸ್ ಎಕ್ಸಾಂಪಲ್, ಎಕ್ಸಸೈಸ್ ಮತ್ತು ಎಕ್ಸಾಂಪಲ್ಸ್ ಎಲ್ಲ ಸಾಲ್ವ್ ಮಾಡಿದ್ರೆ ಟೆನ್ಷನ್ ಉಂಟಾ. ಎಕ್ಸಸೈಸ್ 1.3 ನೀವೇನಾದರೂ ಟಾಪ್ ಸ್ಟೂಡೆಂಟ್ ಆದರೆ ಪ್ರೊಬಬಿಲಿಟಿನೂ ಕಲಿಬೇಕು. ಓಕೆ ಮಕ್ಕಳೇ, ಇವಾಗ ಲಾಸ್ಟ್ ಆ್ಯಂಡ್ ಎಂಡಾಗಿ ನಿಮ್ಮ ಅಕ್ಕ ತಿಳಿಸ್ತಾರೆ ನೋಡಿ, ರಿಲೇಷನ್ ಆ್ಯಂಡ್ ಫಂಕ್ಷನ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಮ್ಯಾಟ್, ಡಿಟರ್, ಡಿಫ್, ಅಪ್ಲಿಕೇಶನ್, ಇಂಟಿಗ್ರಲ್, ವೆಕ್ಟರ್, 3D, LPP, ಪ್ರೊಬ್ಯಾಬಿಲಿಟಿ. ಸೊ ಕೆಳಗಿಂದ ಬರೋಣ, ಬಿಕಾಸ್ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಸೊ ನೋಡಿ, ಪ್ರೊಬ್ಯಾಬಿಲಿಟಿ ಆಲ್ ಇಮೆಂಟ್ ಆಫ್ ಪ್ರೊಬ್ಯಾಬಿಲಿಟಿ ಆಫ್ A by B ಆಫ್ ಇಂಟಿಗ್ರೇಷನ್ A ಡಿವೈಡೆಡ್ ಬೈ B ಇದೆ ನೋಡಿ ಅದು. ಆಮೇಲೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಗೊತ್ತಿದೆ. LPPಯಲ್ಲಿ ಇದು ಎಲ್ಲ ಕಲಿಬೇಕು ಪ್ಲೀಸ್. ಇಲ್ಲಿ 5 ಸಾಲ್ವ್ ಮಾಡಿ ಬರ್ತೀನಿ ಅಕ್ಕ ಅಂತ ನಾನು ಹೊಡೆದ್ಬಿಡ್ತೀನಿ ಅಷ್ಟೇ, ಹೊಡೆದ್ಬಿಡ್ತೀನಿ ನಿಮಗೆ ಅಷ್ಟೇ. ಮತ್ತೆ ನೋಡಿ, ಎಲ್ಲ ಸಾಲ್ವ್ ಮಾಡೇಬೇಕು, ಬಿಕಾಸ್ ನಾನು ಪಾಯಿಂಟ್ ಟು ಪಾಯಿಂಟ್ ಹೇಳಿದ್ದೀನಿ ಯಾವ ಕ್ವಶನ್ ಬರುತ್ತೆ ಅಂತ. LPPಲಿ ನೀವು ಮೊದಲಿಗೆಲ್ಲ ನಮಗೆ ಸೆಮೆಸ್ಟರಲ್ಲೆಲ್ಲ ಏನು ಮಾಡಿದ್ರಂತೆ, ಡೈರೆಕ್ಟಾಗಿ ನಾವು ಏನು ಮಾಡಬೇಕಂದ್ರೆ ಡೆಫಿನಿಷನ್ ಕಲ್ತ್ಕೋಬೇಕು. ಇವಾಗ ಇಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ನಮ್ಮ ಟೈಮಲ್ಲಿ ಒಂದು ಫೀಸಿಬಲ್ ರೀಸನ್, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಟಿಮಲ್, ಅಬ್ಜೆಕ್ಷನ್ ಫಂಕ್ಷನ್, ಈ ಥರ ಆಪ್ಷನ್ ಕೊಟ್ಟಿದ್ರು ಸುಮಾರು. ಅದರಲ್ಲಿ ಒಂದನ್ನು ಪಿಕ್ ಮಾಡ್ಕೋಬೇಕು ಈ ಥರ, ಅಥವಾ ಇದ್ರ ಡಿಫಿನೇಷನ್ ಏನಾದರೂ ಕೇಳ್ಬೋದು ಆಯಿತಾ, ಕನ್ಫ್ಯೂಷನ್ ಆಗೋ ಥರ. 3Dಯಲ್ಲಿ ಡೈರೆಕ್ಷನ್ ಕೊಸೈನ್ಸ್, ಡೈರೆಕ್ಷನ್ ರೇಷಿಯೋಸ್, ವೆಕ್ಟರ್, ಆಮೇಲೆ ನೆಗೆಟಿವ್ ವೆಕ್ಟರ್, ಕೊಲಿನಿಯರ್, ಪ್ರಾಬ್ಲಮ್ ಆನ್ ಯೂನಿಟ್ ವೆಕ್ಟರ್, ಇದೆಲ್ಲ ನೋಡಿ. ಇದರ PDF ಇದೆ ಡಿಸ್ಕ್ರಿಪ್ಷನಲ್ಲಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದು ಡೈರೆಕ್ಟ್ ಇಂಟಿಗ್ರೇಷನ್ ಮತ್ತು ಸಬ್ಸ್ಟಿಟ್ಯೂಷನ್, ಇದು ಈಸಿ ಇರುತ್ತೆ ಗೈಸ್. ಡಿಫರೆನ್ಸಿಯೇಷನ್, ಹಾರ್ಟ್ಸ್ ಮತ್ತು ಚೈನ್ ರೂಲ್ ಇರುತ್ತೆ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, ಡಿಟರ್ಮಿನೆಂಟ್ಸಲ್ಲಿ ನೋಡ್ಕೊಳ್ಳಿ ಇಲ್ಲಿ ಏನೆಲ್ಲ ಇದೆ, ಸಿಂಗ್ಯುಲರ್, ನಾನ್ ಸಿಂಗ್ಯುಲರ್, ಕೆ ಆಫ್ ಅದೇ ಕೇಳ್ತಾರೆ ನೋಡಿ. ಸ್ಕ್ಯಾಲರ್, ಡಯಾಗ್ನಲ್, ಡೆಫಿನಿಷನ್, ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್, ಆಮೇಲೆ MCQs, R&F, ರೇಂಜ್ ಆ್ಯಂಡ್ ಡೊಮೇನ್. ನೋಡಿ ನನ್ನ ಪ್ರಕಾರ ನಿಮ್ಗೆ ರೇಂಜ್ ಆ್ಯಂಡ್ ಡೊಮೇನ್ ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ. ಸೊ ಇದಾಗಿತ್ತು ಎಲ್ಲ ಸೆಷನ್. ನೀವು ಮರೀದೆ ಏನು ಮಾಡ್ಕೋಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಗೂಗಲ್ ಡ್ರೈವ್ ಇದೆ, ಅಲ್ಲಿ PDF ಸಿಗುತ್ತೆ. ಇನ್ ಕೇಸ್ ವೀಡಿಯೋ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ. ಟೈಮ್ ಇಲ್ಲ ಗೈಸ್, ಇವಾಗ ಸುಮಾರು ಗಂಟೆ 10 ಆಗಿದೆ, ಇವಾಗೇ ನಾನು ಪೋಸ್ಟ್ ಹಾಕ್ತೀನಿ. ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಮಕ್ಕಳೇ. ಎಲ್ಲ ಚೆನ್ನಾಗಿ 90+ ಸ್ಕೋರ್ ಮಾಡ್ಕೊಳ್ಳಿ. ಈ ಒಂದು ಪರ್ಟಿಕ್ಯುಲರ್ ಸಿಲೆಬಸ್ ಇದ್ದು ಬ್ಲೂ ಪ್ರಿಂಟ್ ಓದ್ಕೊಳ್ಳಿ. ಯು ಆರ್ ಗೋಯಿಂಗ್ ಟು ಪಾಸ್ ವಿತ್ ದ ಫ್ಲೈಯಿಂಗ್ ಕಲರ್ಸ್. ಸೊ ಬ್ಯಾಕ್ ಬೆಂಚರ್ಸ್ಗೆ ಇನ್ನೊಂದು ಸಲ ವೆರಿ ಆಲ್ ದ ಬೆಸ್ಟ್, ಬಿಕಾಸ್ ನೀವು 90+ ಸ್ಕೋರ್ ಮಾಡಬೇಕು. ಬ್ಯಾಕ್ ಬೆಂಚರ್ಸ್ ಇಲ್ಲಿ ಕೇಳಿ, ಇನ್ನೊಂದು ಸಲ ಹೇಳ್ತಿದ್ರಿ, ನಿಮ್ಮ ಅಕ್ಕ ಹೇಳ್ತಿದ್ದಲ್ಲ ಕೇಳಿ, ಸಿಸ್ಟರ್ ಹೇಳ್ತಿದ್ದಾರೆ ನೋಡಿ. ರಿಲೇಷನ್ ಆ್ಯಂಡ್ ಫಂಕ್ಷನ್ ಸಾಲ್ವ್ ಮಾಡಿ, ಇದರಲ್ಲಿ ಪಾಸ್ ಆಗೋಕ್ಕೆ ಹೇಳ್ತೀನಿ 35 ತೆಗೆಯೋದು ಹೇಗಂತ. ರಿಲೇಷನ್ ಆ್ಯಂಡ್ ಫಂಕ್ಷನ್ ಸಾಲ್ವ್ ಮಾಡಿ, ಮ್ಯಾಟ್ರಿಸಸ್, ಡಿಟರ್ಮಿನೆನ್ಸ್ ಕೇಳೋ ತಮ್ಮ ಇಲ್ಲಿ ಮಲ್ಕಬೇಡ. ಆಮೇಲೆ 3D 1 2 3 4 ಅಕ್ಕ ಹೇಳೋದನ್ನು ಕೇಳ್ತೀಯ ತಾನೇ. ಸೊ 5 4 20, ನಿಮ್ಗೆ 20 ಬಂತು, 35 ಬೇಕು. ಇಲ್ಲಿ 6 + 4 ಅಕ್ಕ ಆಯಿತು, ಸಾಲ್ವ್ ಮಾಡಿದೆ 6 ಮಾರ್ಕ್ಸ್ ಇತ್ತು. ಇಲ್ಲ ಅಕ್ಕ ನಾವು 4 ಮಾಡಿದೆ ಅಂದರೆ 10 ಮಾರ್ಕ್ಸು, 30 ನೀನು ಪಾಸ್. ಇಲ್ಲಿ ಬಾ, ಇಲ್ಲಿ ಬಂದರೆ ಏನು ಮಾಡ್ತೀಯಾ, 3 ಮಾರ್ಕ್ಸ್ ಇದ್ದು 2 ಸಾಲ್ವ್ ಮಾಡಿದೆ ಅಕ್ಕ, ಎಷ್ಟು ಸಿಕ್ತು 6, 36 ಮಾರ್ಕ್ಸ್ ಬಂತ ಇಲ್ವೋ, ಬಂತು ಅಕ್ಕ. ಇಲ್ಲಿ 2 ಸಾಲ್ವ್ ಮಾಡಿದೆ ಅಕ್ಕ, ಪ್ಲಸ್ ಎಷ್ಟು ಸಿಕ್ತು ಮಗ ನಿನಗೆ 6, 36 + 6 42 ಆಯ್ತು ಮಗ. ಇಲ್ಲಿ ಬಾ, ಇಲ್ಲಿ ಬಂದರೆ 2 4 ಸಾಲ್ವ್ ಮಾಡಿದೆ ಅಕ್ಕ, 8 48 ಸಮಥಿಂಗ್ ಆ ರೇಂಜಲ್ಲಿ ನಿಮ್ಗೆ ಬಂತು. ಸೊ ಯು ಆರ್ ಪಾಸ್ ಮಗ, ಏನು ಟೆನ್ಷನ್ ಮಾಡಬೇಡ. ನಾನು ಹೇಳೋದು ಕೇಳು, ಪಾಸ್ ಆಗ್ತೀಯಾ. 36 ತೆಗಿ, ನಾನು ಇನ್ನೊಂದು ಸಲ ಹೇಳ ಕೇಳಿಲಿ. ಸೊ 5 4 20 ಮಾರ್ಕ್ಸ್ ಇಲ್ಲಿ ಬಂತು, ಪ್ಲಸ್ 10 30, ಇಲ್ಲಿಂದ 36 ಪ್ಲಸ್ 8 ಎಷ್ಟಾಯಿತು 48. ಯು ಆರ್ ಪಾಸ್. Toppers, very all the best. Love you all. Bye bye. Thank you for watching the video. Bye bye. All the best. Rock the stage.